ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಕನ್ಯಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಕನ್ಯಾ ರಾಶಿಯವರ ಸ್ವಭಾವ ಎಂಥದ್ದು? ಅವರು ಯಾವೆಲ್ಲ ಕಷ್ಟಗಳನ್ನ ಎದುರಿಸಬೇಕಾಗ್ತದೆ? ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಇವರ ರಾಶಿ ಭವಿಷ್ಯ ಹೇಗಿರುತ್ತೆ? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೌದು, ಕನ್ಯಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿದ್ದೋ ಕನ್ಯಾ ರಾಶಿಯವರು ಜೀವನದಲ್ಲಿ ಒಂದಷ್ಟು ನೆಮ್ಮದಿಯ ವಿಚಾರವನ್ನ ಕೇಳ್ತಾರೆ, ಸಿಹಿ ಸುದ್ದಿಗಳನ್ನ ಕೇಳ್ತಾರೆ. ಇನ್ನು ಕನ್ಯಾ ರಾಶಿಯವರು ವೈಯಕ್ತಿಕ ಜೀವನದಲ್ಲಿ ಒಂದೆಷ್ಟು ಎಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ನೀವು ನಿಯಮಗಳು ಮತ್ತು ಆ ನಿಯಮಗಳನ್ನ ಅನುಸರಿಸ್ತಾ ಹೋಗಬೇಕಾಗುತ್ತೆ. ಅಗತ್ಯ ಕೆಲಸದಲ್ಲಿ ವೇಗವನ್ನ ಹೆಚ್ಚಿಸಬೇಕಾಗುತ್ತೆ. ಸುಲಭ ಮತ್ತು ವಿಶ್ವಾಸ ಅರ್ಹತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗುವುದರ ಜೊತೆಗೆ ಸಂಬಂಧದಲ್ಲಿ ಗೌರವವನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ದೂರದ ಪ್ರಯಾಣ ಸಾಧ್ಯತೆ ಇದ್ದು ದೂರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಇನ್ನು ನೀವು ನಿಕಟ ವ್ಯಕ್ತಿಗಳಿಂದ ಬೆಂಬಲ ಮತ್ತು ಸಹಕಾರವನ್ನ ಪಡೆದುಕೊಳ್ತೀರಾ. ವೃತ್ತಿಪರ ತಪ್ಪುಗಳನ್ನ ಮಾಡೋದನ್ನ ತಪ್ಪಿಸಬೇಕು. ವಾದಗಳು ಅಥವಾ ವಿವಾದಗಳಲ್ಲಿ ಸಿಲ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಸಂವಾದದಲ್ಲಿ ಒಂದಷ್ಟು ಸೂಕ್ಷ್ಮವಾದ ವಿಚಾರಗಳಲ್ಲಿ ತೊಂದರೆ ಉಂಟಾಗಬಹುದು. ಕ್ರಮ ಮತ್ತು ಶಿಸ್ತನ್ನ ನೀವು ಕಾಪಾಡಿಕೊಂಡ್ರೆ ವಿನಮ್ರ ಬುದ್ಧಿವಂತರಾದ್ರೆ ಹಣಕಾಸು ಮತ್ತು ವಾಣಿಜ್ಯ ವಿಷಯಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನ ಪೂರೈಕೆ ಮಾಡಲು ಪ್ರಯತ್ನಿಸಿ. ಶುದ್ಧತೆ ಮತ್ತು ಸಾಮರಸ್ಯದ ಮೇಲೆ ನೀವು ನಿಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದೇ ಆದಲ್ಲಿ, ಚಿಂತನಶೀಲವಾದಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಒಳ್ಳೆಯ ಅನುಕೂಲಕರವಾದ ವಾತಾವರಣದ ಲಾಭವನ್ನ ಪಡೆದುಕೊಳ್ತೀರಾ. ಎಲ್ಲರನ್ನೂ ಒಟ್ಟಿಗೇರಿಸಿಕೊಂಡು ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಕೆಲಸ ಮತ್ತು ವ್ಯವಹಾರವು ನಿರೀಕ್ಷೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ವೃತ್ತಿಪರ ವಿಷಯಗಳಲ್ಲಿ ನಿಮ್ಮ ಸ್ಥಾನಮಾನ ಖ್ಯಾತಿ ಹೆಚ್ಚಾಗುತ್ತೆ. ಆಕರ್ಷಕ ಕೊಡುಗೆಗಳು ನಿಮ್ಮ ದಾರಿಗೆ ಬರುತ್ತೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಶುಭವನ್ನ ಕಾಯ್ದುಕೊಳ್ತೀರಿ. ಪ್ರಯೋಜನಕಾರಿ ಯೋಜನೆಗಳ ಅನುಷ್ಠಾನವು ವೇಗವನ್ನ ಪಡೆದುಕೊಳ್ಳುತ್ತೆ. ನೀವು ಸನ್ನಿವೇಶಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನ ಪಡೆದುಕೊಳ್ತೀರಾ. ಪ್ರೋತ್ಸಾಹದಾಯಕ ಫಲಿತಾಂಶಗಳು ನಿಮ್ಮನ್ನ ಪ್ರೇರೇಪಿಸುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿ ಉಳಿಯುವುದರ ಜೊತೆಗೆ ಸುತ್ತಲೂ ಸುಧಾರಣೆಗಳು ಕಂಡುಬರುತ್ತೆ. ವ್ಯಾಪಾರ ವಿಸ್ತರಣೆಯತ್ತ ನೀವು ಗಮನವನ್ನ ಹರಿಸ್ತೀರಾ. ಅದೃಷ್ಟದ ಬೆಂಬಲದಿಂದಾಗಿ ಹೆಚ್ಚಿನ ವಿಷಯಗಳು ಸರಾಗವಾಗಿ ನಡೆಯುತ್ತೆ. ಲಾಭಗಳು ಬೆಳೀತಲೇ ಇರುತ್ತೆ. ನೀವು ಹಿರಿಯರಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ. ಸಂತಸ ಮತ್ತು ಉತ್ಸಾಹ ಹೆಚ್ಚಾಗಿ ಕೆಲಸವನ್ನ ಮಾಡ್ತೀರಾ. ಪ್ರೀತಿ ಪಾತ್ರರೊಂದಿಗೆ ಕಳೆಯುವ ಸಮಯ ಸಂತಸದಿಂದ ತುಂಬಿರುತ್ತೆ. ನೀವು ಎಲ್ಲರೊಂದಿಗೂ ಸಾಮರಸ್ಯವನ್ನ ಕಾಪಾಡಿಕೊಳ್ತೀರಾ. ಬಹುಮೂಲಗಳಿಂದ ಪ್ರಯೋಜನಗಳು ಬರುತ್ತೆ. ನಿಮ್ಮ ಪ್ರಭಾವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಿರಿಯರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಿಂದ ಬೆಂಬಲ ಸಿಗುತ್ತೆ. ನೀವು ಬಯಸುವ ಫಲಿತಾಂಶಗಳನ್ನು ನೀವು ಪಡೆದುಕೊಂಡು ಮತ್ತಷ್ಟು ಉತ್ಸುಕರಾಗ್ತೀರಾ ಅಂತ ಹೇಳ್ಬೋದು. ಅಲ್ಲದೆ ನಿಮ್ಮ ಯೋಜನೆಗಳಿಗೆ ಈ ಸಂದರ್ಭದಲ್ಲಿ ಬೆಂಬಲ ಸಿಗುತ್ತೆ, ಬಲ ಬರುತ್ತೆ. ನಿಮ್ಮ ಗುರಿಗಳನ್ನ ನೀವು ಸಾಧಿಸ್ತೀರಾ. ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರ್ತೀರಾ. ವೈಯಕ್ತಿಕ ವಿಷಯಗಳು ತುಲನಾತ್ಮಕವಾಗಿ ಉತ್ತಮವಾಗ್ತಾ ಹೋಗುತ್ತೆ. ನೀವು ಕುಟುಂಬ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನ ವಹಿಸ್ತೀರಾ. ಕೆಲಸ ಮತ್ತು ವ್ಯವಹಾರದಲ್ಲಿ ಜಾಗರೂಕರಾಗಿದ್ರೆ, ಶಿಸ್ತು ಮತ್ತು ಅನುಸರಣೆಗೆ ಒತ್ತು ನೀಡಿದ್ರೆ, ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿದ್ರೆ ವಿರೋಧಿಗಳನ್ನ ಅಟ್ಟಗಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನ ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ವಿವೇಕದಿಂದ ವರ್ತಿಸಬೇಕು. ಸುಲಭ ಮತ್ತು ಜಾಗರೂಕತೆಯಿಂದ ಮುಂದುವರೆಯಿರಿ. ನಿಮ್ಮ ಕುಟುಂಬದ ಸಹಾಯದಿಂದ ನೀವು ಒಂದಿಷ್ಟು ಕಾರ್ಯಗಳನ್ನ ಸರಾಗವಾಗಿ ಮಾಡಿ ಮುಗಿಸ್ತೀರಾ. ಕುಟುಂಬದಲ್ಲಿ ಶುಭವು ಮೇಲ್ಗೈ ಸಾಧಿಸುತ್ತೆ. ನಿಮ್ಮ ಪ್ರೀತಿಪಾತ್ರರ ಬೆಂಬಲದೊಂದಿಗೆ ನೀವು ಕೆಲಸವನ್ನ ಪೂರ್ಣಗೊಳಿಸ್ತೀರಾ. ಪರಸ್ಪರ ನಂಬಿಕೆಯನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ವಿಚಾರಗಳು ಸುಲಭವಾಗುತ್ತೆ. ಹನಗತಿ ಮತ್ತು ಸರಾಗತೆಯಿಂದ ಮುಂದುವರೆದ್ರೆ ಜನರೊಂದಿಗೆ ಸಮನ್ವಯವನ್ನ ಸುಧಾರಿಸಿಕೊಳ್ಳಬಹುದು. ನಿಮ್ಮ ಮಾತು ಮತ್ತು ನಡವಳಿಕೆ ಆಹ್ಲಾದಕರವಾಗಿರುತ್ತೆ. ನೀವು ಎಲ್ಲರ ಗೌರವ ಮತ್ತು ಘನತೆಯನ್ನ ಕಾಪಾಡಿಕೊಳ್ತೀರಾ. ಹೀಗಾಗಿ ತಾಳ್ಮೆಯಿಂದ ಕೆಲಸವನ್ನ ಮಾಡ್ತೀರಾ. ಕಠಿಣ ಪರಿಶ್ರಮದ ಮೂಲಕ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರವನ್ನು ಸುಧಾರಿಸ್ತೀರಾ. ಪರಿಸ್ಥಿತಿಗಳನ್ನು ಸುಧಾರಿಸಲು ನೀವು ಪ್ರಯತ್ನಗಳನ್ನು ಮುಂದುವರಿಸ್ತೀರಾ. ವೃತ್ತಿಪರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಹಣಕಾಸು ಪ್ರಯತ್ನಗಳು ಸರಾಗವಾಗಿ ನಡೆಯುತ್ತೆ. ನೀವು ಸೇವಾ ವಲಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ. ಹಿರಿಯರ ಮತ್ತು ಅನುಭವಿ ವ್ಯಕ್ತಿಗಳಿಂದ ಸಲಹೆಯನ್ನ ಪಡೆದುಕೊಳ್ಳುವುದರಿಂದ ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಾ. ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಬೆಂಬಲಿಸುವ ಸಂಗಾತಿಯನ್ನ ಹೊಂದಲು ನೀವು ಅದೃಷ್ಟಶಾಲಿಗಳಾಗ್ತೀರಾ. ಇದು ನಿಮ್ಮ ಪ್ರಮುಖ ಕಾರ್ಯಗಳನ್ನ ವೇಗ ಪಡೆಯುವಂತೆ ಮಾಡುತ್ತೆ. ಸಂಬಂಧಗಳು ನಿರಾಳವಾಗಿ ಉಳಿಯುತ್ತೆ. ಅನುಕೂಲತೆಯ ಮಟ್ಟವೂ ಹೆಚ್ಚಾಗುವುದರ ಜೊತೆಗೆ ಸ್ನೇಹಿತರೊಂದಿಗೆ ಸ್ಮರಣೆಯ ಸಮಯವನ್ನ ಕಳೆಯುತ್ತೀರಾ. ಪ್ರಯಾಣ ಮತ್ತು ಮನೋರಂಜನೆಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಲಾಭ ಹೆಚ್ಚಾಗುತ್ತೆ. ಯಶಸ್ಸಿನ ಪ್ರಮಾಣ ಹೆಚ್ಚಾಗುವುದರ ಜೊತೆಗೆ ಪರೀಕ್ಷೆಗಳು ಮತ್ತು ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸಿನ ಮೆಟ್ಟಿಲನ್ನ ಒಂದೊಂದಾಗಿ ಏರ್ತೀರಾ. ನಿಮ್ಮ ಕೆಲಸಗಳಿಗೆ ನಿಮ್ಮ ಕುಟುಂಬ ಸದಸ್ಯರು ಬೆಂಬಲವನ್ನ ಕೊಡುತ್ತಾರೆ. ವಿವಿಧ ವಿಷಯಗಳಲ್ಲಿ ನೀವು ಶುಭವನ್ನ ಸಾಧಿಸ್ತೀರಾ. ಕೆಲಸ ಮತ್ತು ವ್ಯವಹಾರದಲ್ಲಿ ವೇಗ ಇರುತ್ತೆ. ಹಿರಿಯರು ಹೇಳೋದನ್ನ ಎಚ್ಚರಿಕೆಯಿಂದ ಆಲಿಸಬೇಕಾಗುತ್ತೆ. ಉತ್ಸಾಹದಿಂದ ನೀವು ಅತ್ಯಾತಿಯ ಮೋಹಕ್ಕೆ ಒಳಗಾಗಬಾರದು. ನಿಮ್ಮ ಲಾಭದ ಶೇಕಡಾವಾರು ಸ್ಥಿತಿ ಸ್ಥಿರವಾಗಿರುತ್ತೆ.
ವೈಯಕ್ತಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ತೋರಿಸ್ತೀರಾ ಅಂತ ಹೇಳ್ಬೋದು. ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರಮುಖ ವಿಷಯಗಳನ್ನ ವ್ಯಕ್ತಪಡಿಸ್ತೀರಾ. ವೈಯಕ್ತಿಕ ಸಂಬಂಧಗಳಲ್ಲಿ ನೆಮ್ಮದಿ ಇರುತ್ತೆ. ನಿಮ್ಮ ಧೈರ್ಯ ಮತ್ತು ದೃಢನಿಶ್ಚಯವು ಉನ್ನತ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ಪ್ರಮುಖ ವಿಷಯಗಳು ವೇಗವನ್ನ ಪಡೆಯೋದ್ರಿಂದ ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಯಾಣ ಯಶಸ್ವಿಯಾಗ್ತಾ ಹೋಗುತ್ತೆ. ಸಂಭಾಷಣೆ ಮತ್ತು ಸಂವಹನಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತೀರಾ. ನೀವು ಅನಗತ್ಯ ಚರ್ಚೆಗಳನ್ನ ತಪ್ಪಿಸಬೇಕಾಗುತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗುವುದರ ಜೊತೆಗೆ ಒಳ್ಳೆಯ ಸುದ್ದಿ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಸಾಂಪ್ರದಾಯಿಕ ಮತ್ತು ಕುಟುಂಬ ಆಧಾರಿತ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸ್ತೀರಾ. ಕುಟುಂಬದೊಳಗೆ ಪ್ರೀತಿ ಮತ್ತು ವಾತ್ಸಲ್ಯ ಬೆಳೆಯುತ್ತೆ. ವೈಯಕ್ತಿಕ ವಿಷಯಗಳು ಬಲಗೊಳ್ಳುತ್ತೆ. ಉನ್ನತ ಮಟ್ಟದ ಅನುಕೂಲತೆ ಸಿಗುತ್ತೆ. ವಾಣಿಜ್ಯ ಚಟುವಟಿಕೆಗಳಲ್ಲಿ ಮುಂದುವರಿತೀರಾ. ಅತಿಥಿಗಳನ್ನ ಈ ಸಂದರ್ಭದಲ್ಲಿ ಭೇಟಿಯಾಗ್ತೀರಾ ಅಂತ ಹೇಳ್ಬೋದು. ಅಲ್ಲದೆ ಶೀಠಗಳ ನಿಮ್ಮ ಜೀವನದಲ್ಲಿ ಕಾಡು ಬರಿದ ವಿವಾಹಕ್ಕೆ ಈಗಾಗಲೇ ಹಿರಿಯರು ಒಪ್ಪಿಗೆ ನೀಡಿರ್ತಾರೆ. ಸಾಕಷ್ಟು ಸಮಯವಾಯಿತು, ಮದ್ವೆ ಆಗ್ತಾ ಇಲ್ಲ ಅಂತ ತುಂಬಾನೇ ದುಃಖದಲ್ಲಿ ಕಳೀತಿದ್ರಿ. ಆದ್ರೆ ಈ ಮುಂದೆ ನೀವು ಈ ಒಂದು ದುಃಖದ ಸುದ್ದಿಯನ್ನ ಕೇಳೋದಿಲ್ಲ. ಈಗಾಗಲೇ ನಿಮ್ಮ ಮನಸ್ಸಿಗೆ ಒಳ್ಳೆಯ ಮತ್ತು ನಿಮ್ಮ ಮನಸ್ಸಿಗೆ ಮೆಚ್ಚುವಂತ ವಿಚಾರ ನೀವು ಕೇಳ್ತೀರಾ ಅಂತ ಹೇಳ್ಬೋದು. ಅಲ್ಲದೆ ಮದ್ವೆ ಆಗ್ಬೇಕು, ಸಾರಥಿ ಸಮಯವಾಯ್ತು, ನಾನು ಮದ್ವೆ ಆಗ್ತಾ ಇಲ್ಲ ಅಂತ ಹೇಳಿಕೊಂಡು ತುಂಬಾನೇ ತೊಂದರೆಯನ್ನು ಅನುಭವಿಸ್ತಾ ಇದ್ರಿ. ಆದ್ರೆ ಅದು ನಿಮ್ಮನ್ನ ಸಮಾಧಾನಪಡಿಸುವಂತ ಸಿಹಿ ಸುದ್ದಿಯನ್ನ ಇನ್ಮುಂದೆ ನೀವು ಕೇಳ್ತೀರಾ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಮದುವೆಗೆ ಮನೆ ಕಟ್ತಾ ಇದ್ರಿ. ಆದ್ರೆ ಖಂಡಿತವಾಗಿಯೂ ಕೂಡ ಹಿರಿಯರ ಆಶೀರ್ವಾದದಿಂದ ನೀವು ಮನೆಯನ್ನ ಸಹ ಕಟ್ಬೋದು. ಪುತ್ರ ಸಂತಾನ ಅಥವಾ ಮಕ್ಕಳಾಗಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ನೀವು ಪ್ರೀತಿಸಿದ್ದವರನ್ನೇ ಮದುವೆ ಆಗ್ಬೇಕು ಅನ್ನೋರಿಗೂ ಕೂಡ ಈ ಸಂದರ್ಭದಲ್ಲಿ ಗುರುಬಲ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ನೀವು ಪ್ರೀತಿಸಿದ್ದವರನ್ನೇ ಮದುವೆ ಆಗ್ತೀರಾ ಅಂತ ಹೇಳ್ಬೋದು. ಮಕ್ಕಳಾಗಿಲ್ಲ ಅನ್ನೋರು ಈ ಒಂದು ಸಮಯದಲ್ಲಿ ಮಕ್ಕಳಾಗುವುದರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಮಕ್ಕಳಿನ ನೀವು ಸಿಹಿ ಸುದ್ದಿಯನ್ನ ಕೇಳೋದರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಇತ್ಯಾದಿ ಎಲ್ಲವನ್ನ ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಿತ್ರಾರ್ಜಿತ ಆಸ್ತಿಯ ಲಾಭ ಇದು. ಹೊಸ ವಾಹನ, ಮನೆ ಖರೀದಿಯ ಯೋಗ ಕೂಡ ಕೂಡಿ ಬಂದಿದ್ದು, ಹೊಸದಾಗಿ ಮನೆಯನ್ನ ಖರೀದಿ ಮಾಡಬೇಕು ಅಥವಾ ಹೊಸ ಮನೆಗೆ ತಳಪಾಯವನ್ನ ಹಾಕಬೇಕು ಅನ್ನೋ ನಿಮ್ಮ ಕನಸು ನನಸಾಗುತ್ತೆ. ಇಷ್ಟು ದಿನ ನೀವು ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಗೂ ಕೂಡ ಇನ್ಮುಂದೆ ತೆರೆ ಎಳೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು, ರಾಜವೈಭವದ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಜೋರಾಗಿ ಹೆಚ್ಚೋದ್ರಿಂದ ನೀವು ಈ ಸಂದರ್ಭದಲ್ಲಿ ರಾಜಯೋಗವನ್ನೇ ನೀವು ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು.